ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕ್ರಿಕೆಟ್ ಜಗತ್ನಲ್ಲಿ ಏನಾಗ್ತಾ ಇದೆ ಗುರು, 2025ಕ್ಕೆ IPL ನಲ್ಲಿ ಟಾಪ್ ಬಿಗ್ ಟ್ರೇಡ್ ನಡೆಯುತ್ತೆ ಅಂತ ಸಾಕಷ್ಟು ಅಪ್ಡೇಟ್ಸ್ಗಳು, ರೂಮರ್ಸ್ಗಳು ಎಲ್ಲ ಕೂಡ ಹೋಗ್ತಾ ಇದಾವೆ. ಅದು ಕೂಡ ಟಾಪ್ 2 ತಂಡಕ್ಕೇನೆ ಗುರು. ಟಾಪ್ 2 ತಂಡ ಯಾವುದು ಅಂತ ನೋಡಿದ್ರೆ ಒಂದು CSK ಮತ್ತು ಇನ್ನೊಂದು ನಮ್ಮ ಬೆಂಗಳೂರು. ಸೊ ಇವೆರಡು ತಂಡಕ್ಕೆ ಟ್ರೇಡ್ ಆಗ್ತಿರುವಂತಹ ಟಾಪ್ 2 ಬಿಗ್ ಪ್ಲೇಯರ್ಸ್ಗಳು ಆದ್ರೂ ಯಾರು? ಕನ್ನಡಿಗರಂತೂ ತುಂಬಾನೇ ದೊಡ್ಡ ಆರ್ಟ್ ಇಂದ ಓಪನ್ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಬಾ ಗುರು, ನಾನು ಅಂತೂ ರೆಡಿ ಇದ್ದೀನಿ, ನೀನು ನಮ್ಮ ತಂಡಕ್ಕೆ ಬಂದ್ರೆ ರಾಜನ್ ತರ ಮೆರೆಸ್ತೀವಿ ಅಂತ ಇದ್ದಾರೆ. ಇನ್ನು CSKಗೆ ಹೋಗ್ತಿರೋಂತ ಪ್ಲೇಯರ್ ಏನ್ ಕಮ್ಮಿ ಇಲ್ಲ ಗುರು, ಇಟ್ಕೊಂಡ್ರೆ ಗುಮ್ಮೋಕೇನೆ ರೆಡಿ ಅಂತ ಇರೋದು ಅಂತ ವ್ಯಕ್ತಿ. ಸೊ ಇನ್ನು ಕೂಡ ಟಾಪ್ ಬಿಗ್ ಅಪ್ಡೇಟ್ಸ್ಗಳು ಕೂಡ ಇದಾವೆ. ಸೊ ಯಾವ್ಯಾವ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಒಳಗಡೆ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ಟಾಪ್ 1 ಅಪ್ಡೇಟ್ ನ ನೋಡೋದಾದ್ರೆ CSK ಅಪ್ಡೇಟ್ ರಿಲೇಟೆಡ್ ಏನಾದ್ರು ಬಂತು ಅಂತ ಆದ್ರೆ ರಿಷಬ್ ಪಂತ್ ಅವರು CSKಗೆ ಹೋಗುವಂತ ಎಲ್ಲಾ ಚಾನ್ಸಸ್ ಇದೆ ಅಂದ್ಬಿಟ್ಟು ಸಾಕಷ್ಟು ಕ್ರಿಕ್ ಬುಜ್ ಅದು ಇದು ಎಲ್ಲಾ ಕಡೆಯಿಂದ ರೂಮರ್ಸ್ಗಳು ಒಂಥರ ಬಿಗ್ ರೂಮರ್ಸ್ ಆಗ್ಬಿಟ್ಟಿದೆ ಗುರು. ಇದಂತೂ ಏನಂದ್ರೆ ಎಲ್ಲರೂ ಕೂಡ ನಂಬಲೇಬೇಕು. ಸೊ ಆ ರೇಂಜ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಆಲ್ಮೋಸ್ಟ್ CSKಗೆ ಪಂತ್ ಅವರು ಟ್ರೇಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನು ಕೂಡ ಹೇಳ್ಬಹುದು. ಸೊ ಲೈಕ್ಲಿ ಇನ್ನು ಕೂಡ ಯಾವ್ದು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ CSKಗೆ ಪಂತ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಟಾಪ್ 2 ಅಪ್ಡೇಟ್ ನ ನೋಡೋದಾದ್ರೆ ಇದು ಜಡೇಜಾ ಅವರ ರಿಲೇಟೆಡ್. ಜಡೇಜಾ ಅವ್ರ ಬಗ್ಗೆ ಒಂದು ಅಫಿಷಿಯಲಿ ಅದನ್ನು ಕೂಡ ರೂಮರ್ಸ್ ಏನು ಅಂತ ಹೇಳಕ್ ಆಗೋದಿಲ್ಲ, ಬಟ್ ಅವರು ಟೀಮ್ಗೆ ಆಡೋದಿಕ್ಕೆ ಆಗೋದಿಲ್ಲ ಅಂತ ಅವರೇ ಹೇಳಿದಾರೋ ಅಥವಾ BCCI ಸೆಲೆಕ್ಷನ್ ಆಗಿ ನೋಡ್ತಿದಾರೋ ಇಲ್ವಾ ಗೊತ್ತಿಲ್ಲ. ಬಟ್ ODI ಸ್ಕ್ವಾಡ್ ನಿಂದ ಆಲ್ಮೋಸ್ಟ್ ಜಡೇಜಾ ಅವ್ರನ್ನ ಬಿಡುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ಮೇಲೆ ಜಡೇಜಾ ಅವ್ರನ್ನ ಸೇರಿಸ್ಕೊಳ್ಳೋದು ಡೌಟ್ ಅಂತ ಹೇಳೋಂತ ರೂಮರ್ಸ್ಗಳೇ ಜಾಸ್ತಿ ಬರ್ತಾ ಇದೆ. ಸೊ ಅಫಿಷಿಯಲಿ ಕನ್ಫರ್ಮ್ ಗೊತ್ತಿಲ್ಲ, ಬಟ್ ಯಾರು ಕೂಡ ಅಫಿಷಿಯಲ್ ಆಗಿ ಇದನ್ನ ಕನ್ಫರ್ಮ್ ಮಾಡೋದಿಲ್ಲ. ಬಟ್ ಅವ್ರನ್ನ ODI ಸ್ಕ್ವಾಡ್ ಅಲ್ಲಿ ಬರ್ಬೇಕು ಅಂದ್ರೆ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತೆ ಜಡೇಜಾ ಅಂತ ನನಗೆ ಅನ್ಸುತ್ತೆ. ಇನ್ನು ಟಾಪ್ 3 ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ರಿಲೇಟೆಡ್ ಅಪ್ಡೇಟ್ಸ್ ಗುರು. ನಮ್ಮ ಕನ್ನಡಿಗ KL ರಾಹುಲ್ ಅವರು RCBಗೆ ಟ್ರೇಡ್ ಆಗ್ತಾ ಇದ್ದಾರೆ. ಈ ವರ್ಷದ ಅಥವಾ 2025ರ ಬಿಗ್ ಟ್ರೇಡ್ ಇದಾಗಬಹುದು ಅಂತ ಲೈಕ್ಲಿ ಒಂಥರ ದೊಡ್ಡ ರೂಮರ್ಸ್ ಅಂತೂ ಇದಾಗಿದೆ. ಸೊ ನಿಮ್ಗೆ ಅನ್ಸುತ್ತೆ RCBಗೆ ಏನಾದ್ರು ನಮ್ಮ KL ರಾಹುಲ್ ಅವರು ಬಂದ್ರೆ ಯಾವ ರೀತಿ ಇರ್ಬೋದು? ನಮ್ಮ ಕನ್ನಡಿಗರ ಒಂದು ಖುಷಿ ಇನ್ನೂ ಕೂಡ ಎಷ್ಟು ಇನ್ಕ್ರೀಸ್ ಆಗಬಹುದು, ಬೇರೆ ಲೆವೆಲ್ ಫ್ಯಾನ್ ಕ್ರೇಜ್ ಬೆಳೆಯುತ್ತೆ ನಮ್ಮ ಕನ್ನಡಿಗ KL ರಾಹುಲ್ ಅವ್ರಿಗಂತೂ ನಮ್ಮ RCBಗೆ ಬಂದ್ರೆ. ಸೊ ನೋಡೋಣ, ಕಾದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಕೂಡ ಅಫಿಷಿಯಲಿ ಅನೌನ್ಸ್ಮೆಂಟ್ ಏನಿಲ್ಲ, ಬಟ್ ಒಂದು ರೂಮರ್ಸ್ ಅಷ್ಟೇ. ಇನ್ನು ಚಹಲ್ ಅವ್ರನ್ನ T20 ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂದ ಕೈ ಬಿಡಲಾಗ್ತಿದೆ ಅನ್ನೋದು ಕೂಡ ಒಂದು ದೊಡ್ಡ ರೂಮರ್ಸ್ ಆಗಿದೆ. ಅವ್ರನ್ನ ಇನ್ನು T20 ಇಂಟರ್ನ್ಯಾಷನಲ್ಗೆ ನೋಡೋದಿಲ್ಲ. ಸೊ ಅನ್ನೋ ರೇಂಜ್ಗೆ ಇದೇನೆ, ಯಾಕೆಂದ್ರೆ ಅವರು ಸ್ಕ್ವಾಡ್ ನಲ್ಲಿ ಇದ್ರು ಕೂಡ ಅವ್ರಿಗೆ ಚಾನ್ಸ್ ಕೊಡೋದಿಲ್ಲ. ಸ್ಕ್ವಾಡ್ ಇಂದ ಹೊರಗಡೆ ಇದ್ರು ಕೂಡ ಅಷ್ಟೇನೆ. ಸೊ ಗೊತ್ತಾಗ್ತಾ ಇಲ್ಲ ಸೊ ಏನಾಗ್ತಾ ಇದೆ ಚಹಲ್ ಅವರ ಜೀವನದಲ್ಲಿ ಅಂತ. ಒಂಥರ ಹಾರ್ದಿಕ್ ಪಾಂಡ್ಯ, ಚಹಲ್ ಇವರು ಎಲ್ಲರೂ ಕೂಡ ಇದ್ರೂ ಕೂಡ ಇಲ್ಲದೆ ಇರೋ ರೇಂಜ್ಗೆ ಹಾಗಿದೆ. ಅವರು ಚೆನ್ನಾಗಿ IPL ನಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಚಹಲ್, ಬಟ್ ODI ಸ್ಕ್ವಾಡ್ ಬಿಡಿ T20 ಸ್ಕ್ವಾಡ್ ನಲ್ಲಿ ಚಹಲ್ ಅವರಿಗೆ ಅಷ್ಟು ಚಾನ್ಸ್ ಸಿಗ್ತಾ ಇಲ್ಲ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ಸ್ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಗಳು ಆಗಿದ್ದು. ಸೊ ನಿಮ್ಗೆ ಅನಿಸುತ್ತೆ ಚಹಲ್ ಕಮ್ ಬ್ಯಾಕ್ ಮಾಡ್ತಾರ T20 ಫಾರ್ಮೆಟ್ಗೆ, ಮತ್ತೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ನ ತಗೊಂಡು ಬಂದು ಬಿಟ್ಟು BCCI ಏನಾದ್ರು ಇಂಪ್ರೆಸ್ ಮಾಡೋದ್ರ ಕಡೆಗೆ ಏನಾದ್ರು ಒಲವನ್ನ ತೋರಿಸ್ತಾರಾ? ನನಗನ್ಸೋ ಪ್ರಕಾರ ಚಹಲ್ ಅವರು ಏನಾದ್ರು ಎಕ್ಸ್ಟ್ರಾ ಮಾಡ್ಬೇಕು ಅಂದ್ರೆ ಬ್ಯಾಟಿಂಗ್ ನಲ್ಲಿ ಅಷ್ಟಕ್ಕಷ್ಟೇನೆ, ಬೌಲಿಂಗ್ ನಲ್ಲಿ ಹೆವಿ ಸ್ಪೆಷಲ್ ನ ತರಬೇಕು. ಹಾಕೋ ಪ್ರತಿಯೊಂದು ಬಾಲು ಕೂಡ ಒಂಥರ ಡೆಡ್ಲಿ ಮಾರ್ಕೆಂಡ್ ಆಗಿರ್ಬೇಕು. ಒಂದು IPL ಸೀಸನ್ಗೆ ಒಂದು 40-45ರಿಂದ 50 ವಿಕೆಟ್ ಕಂಟ ಹೋಗ್ಬಿಟ್ರು ಅಂತ ಬೇರೆ ಲೆವೆಲ್ ಕ್ರೇಜ್ ಆಗ್ಬಿಡುತ್ತೆ ಚಹಲ್ ಅವ್ರದಂತೂ. ಸೊ ನೋಡ್ಬೇಕು ಗುರು, ಚಹಲ್ ಒಬ್ಬ ಅದ್ಭುತವಾದ ಬೌಲರ್ ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ. ಸೊ ಬೇಜಾರಾಗುತ್ತೆ ಅವ್ರಿಗೆ ಚಾನ್ಸ್ ಕೊಡದೆ ಇರೋದು. ಇಂಡಿಯಾಗೋಸ್ಕರ ಸಾಕಷ್ಟು ಮಾಡಿದ್ದಾರೆ ಅವ್ರನ್ನು ಕೂಡ. ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.